ಧೈರ್ಯವಾಗಿದೆ. ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಮಿ. ನಾನು ಮರೆಯೋಕ್ಕೆ ಆಗಲ್ಲ. ಐ ಥಿಂಕ್ ದೇವರ ಆಶೀರ್ವಾದ ಜಾಸ್ತಿ ಇತ್ತು. ಇವರು ಭೀಮಣ್ಣ ಅಂತ ಶಿರ್ಸಿ MLA, ಇವ್ರ ತಾಯಿ ತಮ್ಮ. ಹೇಳಿದ್ರೆ ಐ ಕ್ಯಾನ್ ವರ್ಕ್ ನಾರ್ಮಲ್ ವರ್ಕ್ ಮಾಡ್ಬೋದು. ಫುಲ್ ಫ್ಲೆಜ್ ಆಕ್ಷನ್ ಬಂದ್ಬಿಟ್ಟು ಮಾರ್ಚ್ ಎಂಡ್ ಇಂದ ಮಾಡ್ಬೋದು. ನೀವು ಹೋಗ್ಬೇಕಾದ್ರೆ ಎಮೋಷನಲ್ ಆಗಿರಿ, ಒಂದು ತಿಂಗಳ ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗ್ತಿದ್ದೀರಿ. ಸೊ ಇವತ್ತು ಬಂದ್ರಿ, ಗೇಟ್ ಒಳಗಡೆ ಬಂದಾಗ ಅಭಿಮಾನಿಗಳ ಈ ಒಂದು ಸ್ವಾಗತ ಏನ್ ಅನ್ನಿಸ್ತು ಆ ಕ್ಷಣ? ಇವಾಗಿಂದ ನಮ್ಮ 38 ವರ್ಷದಿಂದ ಆ ಊನೇ ನನ್ನ ಬೆಳೆಸ್ತಾ ಇರೋದು, ಇವತ್ತಿಂದ ಬೆಳೆಸ್ತಾ ಇರೋದು ಅಂತಲ್ಲ. ಶಿವಣ್ಣನಿಗೆ ಏನಾದ್ರು ಆಗಬೇಕು ಅಂತ ಇದ್ದಿದ್ದಿಲ್ಲ, ಯಾವಾಗಿದ್ರು ಅವ್ರು ನನ್ನ ಅದೇ ಥರ ಹೂಲೇ ಬೆಳೆಸ್ತಿದ್ದಾರೆ. ಅದು ನನಗೇನು ಅದಕ್ಕಿಂತ ಹೆಚ್ಚೇನಂದ್ರೆ ಅವ್ರ ಪ್ರೀತಿ, ಅವ್ರ ಕಾಳಜಿ ಇದೆಯಲ್ಲ, ಏನಾಗಿದೆ ಪ್ರತಿಯೊಬ್ಬರಿಗೂ ಹೋಗಿಲ್ಲ. ನನಗೆ ಅದು ಭಾಳ ಟಚ್ ಆಯ್ತು. ಕಿಂಗ್ ಇಸ್ ಬ್ಯಾಕ್ ಅಂತ ನಿಮ್ಮನ್ನ ಇವತ್ತು ವೆಲ್ಕಮ್ ಮಾಡಿದ್ರು ಎಲ್ಲ ಅಭಿಮಾನಿಗಳು. ಕಿಂಗ್ ಇಸ್ ಬ್ಯಾಕ್ ಅಂತ. ಕಿಂಗ್ ವಿಲ್ ಬಿ ಆಲ್ವೇಸ್ ಬ್ಯಾಕ್. ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂಥದ್ದು ಬೇರೆ ಇರುತ್ತೆ. ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ, ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸಹಜವಾಗಿ ಕುಗ್ಗಿ ಹೋಗ್ತಾರೆ. ಸೊ ಅಂತ ಸಂದರ್ಭಗಳನ್ನ ಫೇಸ್ ಮಾಡೋರ್ಗೂ ಕೂಡ ಈ ಸಿಚುವೇಶನ್ ಇನ್ಸ್ಪಿರೇಷನ್ ಆಯ್ತು. ಧೈರ್ಯ ಕೊಡೋರು ಇವರು ಜಾಸ್ತಿ ಮನೆಯವರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅವರಾಗಿರ್ಬೋದು, ಫ್ರೆಂಡ್ಸ್ ಸಂಬಂಧಿಕರು ಇರ್ಬೋದು, ಎಸ್ಪೆಷಲಿ ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಜನ ಇದ್ದಾರೆ. ಆ ಥರ ವರುಣ್ ಇರ್ಬೋದು, ಇಲ್ಲ ನಮ್ಮ DKD ಒಂದು ಬ್ಲಾಕ್ ಇದೆ, ಅನುಶ್ರೀ, ಅಕ್ಷಿತಾ, ಚಿನಿ ಪ್ರಕಾಶ್ ಅವರೆಲ್ಲ ಶೂಟ್ ನಡೀತಿರ್ಬೇಕಾದ್ರೆ. ಆಮೇಲೆ ಅರ್ಜುನ್ ಜನ್ಯ, ರಮೇಶ್ ರೆಡ್ಡಿ ಅವರು, ಶ್ರೀಕಾಂತ್ ಇರ್ಬೋದು, ಎಲ್ಲರೂ ನಾಗಿ, ಪುನೀತ್, ತುಂಬ ಜನ ದೇ ಆರ್ ಆಲ್ವೇಸ್ ಬಿಹೈಂಡ್. ಧೈರ್ಯ ಇದೆ. ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ಓಕೆ ನೋಡೋಣ ಅಷ್ಟನ್ನೇ ಇದ್ದಿದೆ. ಏನಾಗ್ಬೋದು, ಹೆಂಗಾಗ್ಬೋದು ಅಂತ. ಬಟ್ ಡಾಕ್ಟರ್ ಮನೋರು ಅದೇ ಹೇಳ್ತಿದ್ರು, ಧೈರ್ಯ ಮೆಚ್ಚಬೇಕಾಯ್ತು. ಹೆಂಗೆ ಓಪನ್ ಆಗಿ ಹೇಳಿದ್ದೀರಾ, ಇವತ್ತು ಇನ್ಸ್ಪಿರೇಷನ್ ಆಗಿತ್ತು. ಅವ್ರು ಬಂದು ಇನ್ನೇನಿಲ್ಲ ಆಗಿ ಎಲ್ಲ ಆಯಿತು. ಒಂದು 3-4 ಡೇಸ್ ರಿಪೋರ್ಟ್ ಬಂತು, ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ ಫ್ರೀ ಅಂತ ಬಂತು. ಸೊ ಅದೇ ಹೈಯೆಸ್ಟ್. ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ಬೇಕು ಹೇಳಿ. ಟ್ರೀಟ್ಮೆಂಟ್ ಪ್ರೊಸೆಸ್ ಆತ್ಮವಿಶ್ವಾಸ ಅಂದ್ರೆ ನೀವೇ ಹೇಳ್ತೀರಲ್ಲ, ಭಯ ಪಡೋ ಜನ ಇಲ್ಲ ಅಂತ ನೀವೇ ಧೈರ್ಯ ತಗೊಂಡಿರಲ್ಲ. ಅದ್ರ ಜೊತೆಗೆ ಡಾಕ್ಟರ್ ಬಂದು ಧೈರ್ಯ ಕೊಡೋದಿಲ್ಲ. ಶಿವಣ್ಣ ನೀವು ಮುಗಿದ ಮೇಲೆ ನಿಮ್ಮ ಗಾಡಿಗೆ ಸ್ಟಾರ್ಟ್ ಮಾಡ್ಬಿಡಿ. ಆ ಥರದೊಂದು ಆತ್ಮವಿಶ್ವಾಸ, ಈ ಥರದೊಂದು ಸಮಸ್ಯೆ ಇರೋದಕ್ಕೆ ಒಂದು ದೊಡ್ಡ ಪಾಠ ಆಗಿರುತ್ತೆ ಅಂತ ಆತ್ಮವಿಶ್ವಾಸ ಇದ್ರೆ ಎಲ್ಲ ಇಲ್ಲಮ್ಮ. ಎಲ್ಲ ಮನುಷ್ಯನಿಗೂ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. ಜೊತೆಯಲ್ಲಿ ಧೈರ್ಯ ಹೋಗ್ಬೇಕಷ್ಟೇ. ಏನೇ ಆದ್ರೂ ಪರವಾಗಿಲ್ಲ ಅಂತ ಹೋಗ್ಬೇಕಷ್ಟೇ. ಟ್ರೀಟ್ಮೆಂಟ್ ಪ್ರೊಸೆಸ್ ಯಾಕಂದ್ರೆ ಆರ್ ಸರ್ಜರಿ ಅಲ್ಲ, ಆರ್ ಸರ್ಜರಿನ ಒಟ್ಟಿಗೆ ಸೇರಿಸಿ ಮಾಡಿದ್ರು, ಇದೇ ಇದನ್ನು ಮಾಡಿದ್ರು. ಬಟ್ ಆ ಹೊಲಿಗೆದು 190 ಹೊಲಿಗೆ ನನಗೆ ಅದೆಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ. ಅವರ ಡಾಕ್ಟರ್ ಅದ್ರ ಬಗ್ಗೆ ಏನೂ ಇಲ್ಲ ನನ್ನ ಹತ್ರ. ಚೆನ್ನಾಗಿ ನಿಮ್ಮನ್ನ ಗಟ್ಟಿಗಿಂತಾನೆ ಜನ ಮಾಡಿ ಹೋಗ್ಬಿಡ್ತಾ ಇದ್ದಾರೆ. ಸೊ ಅವ್ರು ನಂಬಿರೋದು ನಿಮ್ಮನ್ನ. ಸೊ ನೀವ್ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ, ನೀವ್ ನಿಮ್ಮಲ್ಲಿ ಹೇಗ್ ಧೈರ್ಯ ತಗೊಂಡ್ರಿ ಅಂತ ಹೇಳಿ. ಯಾಕಂದ್ರೆ ನೀವ್ ಯಾರು ಹೇಳಕ್ ಆಪ್ಷನ್ ಇಲ್ಲ, ನೀವೇ ಎಲ್ಲಾನು ತಗೊಳ್ಬೇಕು. ನನಗೆ ಡಾಕ್ಟರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗಲೇ ನನಗೆ ಅವ್ರನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ, ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮೇಲಿದ್ದಿದ್ದು ನಂಬಿಕೆ ನನಗೆ ತುಂಬ ನಂಬಿಕೆ ಇತ್ತು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ನ, ಮನೋ ಅಂತ ಹೇಳ್ಬಿಟ್ಟು. ಅವ್ರನ್ನೆಲ್ಲ ಭಾಳ ಫೇಮಸ್ ಅವರು. ನಮ್ಮ ಕನ್ನಡದವ್ರು, ಆ್ಯಕ್ಚುಲಿ ಕನ್ನಡ ಮಾತಾಡೋರು, ಅವ್ರು ಬೇಲೂರವರು. ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ, ನೀವುಗಳಾಗಲಿ, ಮತ್ತು ಪ್ರೆಸ್ನವರಾಗಲಿ ಎಲ್ಲ, ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರದ್ದು ಪೂಜೆ ಮತ್ತು ಆಶ್ವಾಸನೆ, ಆಮೇಲೆ ಪ್ರೇ ಮಾಡಿದ್ರು ಅವರು. ನಾನು ಹೆಂಗೆ ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು. ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಥೈರ್ಯ ಇವ್ರ ಹತ್ರ ಇತ್ತು. ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ಬಿಟ್ಟು, ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳಲ್ಲ ಅಂತ. ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟರ್ ಹತ್ರ, ಇಲ್ಲಿ ಡಾಕ್ಟರ್ನ, ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು, ನೀವು ಅದಕ್ಕೆ ಪ್ರಕಾರ ಹೇಳಿ. ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಏನೂ ಹೇಳಲಿಲ್ಲ. ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ, ಸೆಕೆಂಡ್ ಡೇಗೆ ಇವಾಗ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ. 2ನೇ ದಿವಸನೇ ನಡೆಸಿದ್ರು ಅವ್ರಿಗೆ.
ಎವ್ರಿ ಡೇ ಈ ಬಿಕೇಮ್ ಬೆಟರ್ ಆ್ಯಂಡ್ ಬೆಟರ್. ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ, ಯಾಕಂದರೆ ಹೀಗೆ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತೇಳಿ, ಯಾಕಂದರೆ ಹೆಣ್ಣು ಮುಚ್ಚಿಡಲಿಲ್ಲ. ಆಮೇಲೆ ಅದನ್ನು ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರಾ. ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿದ್ರು. ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ, ಶೂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಡಾಕ್ಯುಮೆಂಟ್ರಿ ಯಾವ ಹತ್ರ ಮಾಡ್ಬೇಕಂತ ಇವಾಗ ನೋಡ್ಬೇಕಿನ್ಮೇಲೆ. ಹೌದು, ಅದು ಸೌತ್ ಬೀಚ್ ಅಂತ, ಅಲ್ಲಿಗೆ ಹೋಗಿದ್ವಿ, ಅವಾಗ ತೆಗ್ದಿದ್ದು. ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ ಎಲ್ಲ ಡಾಕ್ಟರ್ಸ್ದು ವಿಡಿಯೋಗಳಿದೆ. ಆಮೇಲೆ ಅವರು ಫಸ್ಟ್ ಡೇಯಿಂದ ಹೆಂಗೆ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ, ಗೊತ್ತಿಲ್ಲ.